ಮಂಡ್ಯ ಜಿಲ್ಲೆಯ ಮತ್ತೊಬ್ಬ ಪಿಡಿಒ ಅಧಿಕಾರಿ ಇದೀಗ ಲೋಕಾಯುಕ್ತರ ಅತಿಥಿಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ, ಅವ್ಯವಹಾರ ಮತ್ತು ಹಣ ದುರುಪಯೋಗದ ಆರೋಪಗಳು ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸಾಕ್ಷಿ ಸಮೇತ ಭ್ರಷ್ಟ ಅಧಿಕಾರಿಗಳನ್ನ ಕಂಡುಹಿಡಿದು 6 ತಿಂಗಳಲ್ಲಿ 6 ಪಿಡಿಒಗಳನ್ನ ಅಮಾನತುಗೊಳಿಸಿ ಜಿಲ್ಲಾ ಪಂಚಾಯಿತಿಯ ಸಿಇಒ ಕೆಆರ್ ನಂದಿನಿ ಅವರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ರು. ಹಾಗಿದ್ರೂ ಎಚ್ಚೆತ್ತುಕೊಳ್ಳದಂತಹ ಅಧಿಕಾರಿಗಳು ತಮ್ಮ ಭ್ರಷ್ಟಾಚಾರವನ್ನ ಮುಂದುವರೆಸಿದ್ದು, ಪೌತಿ ಖಾತೆ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಮದ್ದೂರು ತಾಲೂಕಿನ ತಗ್ಗಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಲಂಚ ಪಡೆಯುವಾಗಲೇ ಲೋಕಾಯುಕ್ತರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಪೌತಿ ಖಾತೆ ಮಾಡಿಕೊಡಲು ಚಿಕ್ಕೋನಹಳ್ಳಿ ಗ್ರಾಮದ ಶಿವಲಿಂಗಯ್ಯ ಬಳಿ ತಗ್ಗಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಅಧಿಕಾರಿ ಸಚಿನ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ. ಹಾಗಾಗಿ ಶಿವಲಿಂಗಯ್ಯ ಅವರು ಲೋಕಾಯುಕ್ತರಿಗೆ ಪಿಡಿಒ ಅಧಿಕಾರಿಯ ಕುರಿತಾಗಿ ದೂರು ನೀಡಿದರು. ಈ ಸಂಬಂಧ ಲೋಕಾಯುಕ್ತರು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಶಿವಲಿಂಗಯ್ಯ ಅವರಿಂದ 5,000 ರೂಪಾಯಿ ಲಂಚ ಸ್ವೀಕಾರ ಮಾಡುತ್ತಿದ್ದಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪಿಡಿಒ ಅಧಿಕಾರಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಂಡ್ಯ ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ಕುಮಾರ್ ಹಾಗೂ ಬ್ಯಾಟರಾಯನಗೌಡರು ಕಾರ್ಯಾಚರಣೆ ನಡೆಸಿ ಭ್ರಷ್ಟ ಅಧಿಕಾರಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಸರ್ 23ನೇ ಇಸ್ವಿಲಿ ಅರ್ಜಿ ಕೊಟ್ಟಿದ್ದೆ. ಅರ್ಜಿ ಓಕೆ ಆಯಿತು, ಮಾಡ್ಕೊಡ್ತೀವಿ ಟಿಕೆಟ್ ಆಫೀಸರ್. ಅದಕ್ಕೆ ಈಗ ಯಾರು ಮಾಡ್ಕೊಡ್ತೀವಿ ಏನಂತ ಕೇಳಿದ್ರು? ಸಚಿನ್ ಸರ್. ಹಾಂ, ಹೇಳಿದ್ರು ಸರ್ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಹಾಂ, 2 ವರ್ಷ ಆಯಿತು. 23ನೇ ಇಸ್ವಿಲಿ ಕೊಟ್ಟಿರೋದು. ಮಾಡ್ಕೊಡ್ತೀವಿ, ಇವತ್ತು ಬಾ ನಾಳೆಗೆ ಬಾ ತಿಂಗಳಾರ್ಗಟ್ಟಲೆ ಅಳಿಸಿದ್ರು. ಬೇಜಾರಾಯಿತು ಸರ್. ಇದು ಲಾಸ್ಟು ನೋಡಿ ಸರ್, ಬಡವ ಸರ್ ಮಾಡಿಕೊಡಿ ಅಂತ ಕೇಳಿದೆ. 40,000 ದುಡ್ಡು ಕೇಳಿದ್ರು. 40ರಲ್ಲಿ 35,000 ಬಂದರು. 35,000ದಿಂದ 2,000 ಬಿಟ್ಟು 33,000 ತೀರ್ಮಾನ ಆಯಿತು. ಬೇರೊಬ್ಬರು ಮಧ್ಯವರ್ತಿ ತೀರ್ಮಾನ ಮಾಡಿದ್ರು. ಅದಕ್ಕೆ ನನ್ನ ಕೈ ಕೊಡೋಕ್ಕಾಗಲ್ಲ ನೋಡಿ ಸರ್ ಅಂತಕ್ಕೆ ಬಿ ಖಾತೆ ಬಿಟ್ಟಾಗ ಮಾಡ್ಕೊಡ್ತೀನಿ, ಈಗ ಮಾಡ್ಕೊಡೋಕ್ಕಾಗಲ್ಲ. ನಿಮ್ಮ ತಂದೆ ಹೆಸರಿಂದ ತಾಯಿ ಹೆಸರು ಮಾಡ್ಕೊಡ್ತೀವಿ, ಬಿ ಖಾತೆ ಬಿಟ್ಟಾಗ ಖಾತೆ ಮಾಡಿಸ್ಕೊಡ್ತೀನಿ ಸಿಹಿ ಸೂಕ್ತ ಅಂತ ಹೇಳಿದ್ರು. ಆಯಿತು, ನಮ್ಮ ತಾಯಿ ಹೆಸರು ತಂದೆ ಹೆಸರು ತಾಯಿ ಹೆಸರು ಮಾಡ್ಕೊಡಿ ಸರ್ ಅಂತ ಹೇಳಿದೆ ಅಷ್ಟೇ. ಆಮೇಲೆ ದೂರು ಕೊಟ್ಟಿದ್ದೀರಾ ಲೋಕಾಯುಕ್ತರಿಗೆ? ಅಲ್ಲಿ ಕೊಟ್ಟೆ, ಮಂಡ್ಯದಲ್ಲಿ ಲೋಕಾಯುಕ್ತ. ಅಲ್ಲಿಂದ ಇವರು ಇವತ್ತು ದುಡ್ಡು ಇಸ್ಕೊತಿದ್ದೀರಾ? ದುಡ್ಡು ಇಸ್ಕೊಳ್ತಾರೆ ಸರ್. ಎಷ್ಟು? 5,000ನಾ? ಸರ್ ಎಡ್ಡ ಸಿ ಹಾಕೊಂಡ್ರು. ನಿಮ್ಮ ಹೆಸರು? ಶಿವಲಿಂಗಯ್ಯ.